ಅಭಿಮಾನಿಗಳ ರಾಜಾಹುಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದ ಪುರಪ್ರವೇಶವನ್ನ ಮಾಡಿಕೊಂಡಿದ್ದಾರೆ ಬಿಎಸ್ವೈ. ಮೆರವಣಿಗೆ ಆರಂಭ ಆಗ್ತಾ ಇದೆ. ಮೆರವಣಿಗೆ ನಡುವೆ ರೋಗಿಯನ್ನ ಹೊತ್ತು ಬಂದಂತ ಆಂಬ್ಯುಲೆನ್ಸ್, ಈ ರೀತಿಯಾದಂತಹ ಘಟನೆ ಕೂಡ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮ ನಡೀತಾ ಇದೆ. ಮೆರವಣಿಗೆ ಮೂಲಕ ಚಿತ್ರದುರ್ಗಕ್ಕೆ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಬಸವೇಶ್ವರ ವೃತ್ತದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಬಂದಿರುವಂತದ್ದು. ಚಿತ್ರದುರ್ಗ ಪುರ ಪ್ರವೇಶ ಮಾಡಿದ್ದಾರೆ ಬಿಎಸ್ವೈ. ಮೆರವಣಿಗೆ ಆರಂಭ ಆಗಿದೆ. ಬಸವೇಶ್ವರರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಬಿಎಸ್ವೈ ಮಾಡಿದ್ದಾರೆ. ಚಂದ್ರವಳ್ಳಿ ಸರ್ಕಲ್ನಿಂದ ಮೆರವಣಿಗೆ ಆರಂಭ ಆಗಿದೆ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ಮೆರವಣಿಗೆ ಮೂಲಕ ಬಿಎಸ್ವೈ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಡ್ತಾರೆ. ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ದಿನಗಳಿಂದಲೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ರು. ಚಿತ್ರದುರ್ಗದ ಅಭಿಮಾನಿಗಳು ಒಂದ್ ರೀತಿಯಾಗಿ ನಮ್ಮ ಒಂದು ನಾಡಲ್ಲಿ ಅಥವಾ ನಮ್ಮ ಕೋಟೆಯ ನಾಡು ಅಂತ ಏನ್ ಕರಿತೀವಿ, ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ. ಸಿದ್ಧತೆಗಳು ಯಾವ ರೀತಿ ನಡೀತಾ ಇತ್ತು ಅಂತ ಕೂಡ ನಾವು ಪ್ರತಿನಿತ್ಯ ನೋಡ್ತಾ ಇದ್ವಿ. ಚಂದ್ರವಳ್ಳಿ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಎಂಟ್ರಿ ಕೊಡ್ತಾರೆ ಬಿಎಸ್ವೈ. ಸಂಭ್ರಮ ಮನೆ ಮಾಡಿದೆ ಚಿತ್ರದುರ್ಗದಲ್ಲಿ. ಬಿಎಸ್ವೈ ಅಭಿಮಾನೋತ್ಸವ, ಸಾವಿರಾರು ಜನ ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದು. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಬಿಎಸ್ವೈ ಜೊತೆಗೆ ತಮ್ಮ ಪುತ್ರ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಅವರಿದ್ದಾರೆ, ಶ್ರೀರಾಮುಲು ಅವರಿದ್ದಾರೆ, ಸದಾನಂದ ಗೌಡ್ರಿದ್ದಾರೆ, ಸಿಟಿ ರವಿ ಅವರಿದ್ದಾರೆ. ತಮ್ಮ ಬೆಂಬಲಿಗರೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ಬಸವೇಶ್ವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಮಾಡಿರುವಂಥದ್ದು. ಮೆರವಣಿಗೆ ಮೂಲಕ ಬಂದಂತ ಬಿಎಸ್ವೈ ಚಂದ್ರವಳ್ಳಿ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ವೇದಿಕೆ ಎಲ್ಲಿದೆಯೋ ಆ ಸ್ಥಳಕ್ಕೆ ಬಂದಿರುವಂತದ್ದು ಬಿಎಸ್ವೈ.
ಎಸ್, ಅಭಿಮಾನಿಗಳ ಪಾಲಿನ ರಾಜಾಹುಲಿ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಸಂಭ್ರಮಾಚರಣೆ ಭರದಿಂದ ಸಾಗ್ತಾ ಇದೆ. ಲಕ್ಷಾಂತರ ಜನಸಂಖ್ಯೆ ಅಲ್ಲಿ ನೆರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಚಂದ್ರವಳ್ಳಿ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ಅವರ ಮೆರವಣಿಗೆ ಆರಂಭ ಆಗಿದೆ. ಪುಷ್ಪಾರ್ಚನೆಯನ್ನ ಕೂಡ ಪುತ್ಥಳಿಗೆ ಮಾಡ್ತಾರೆ. ಚಿತ್ರದುರ್ಗ ಪುರ ಪ್ರವೇಶ ಮಾಡಿರುವಂತದ್ದು ಮೆರವಣಿಗೆ ಆರಂಭ ಆಗಿದೆ. ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತದ್ದು ರಾಜಕೀಯ ರಂಗದಲ್ಲಿ ಅಂತ ಬಂದಾಗ ರಾಜ ಹುಲಿ ಅಂತ ಸುಮ್ಮನೆ ಕರೆಯಲ್ಲ ಜನತೆ. ಚಿತ್ರದುರ್ಗದಲ್ಲಿ ಅದು ಕೂಡ ಸಂಭ್ರಮಾಚರಣೆ ನಡೀತಾ ಇರುವಂತದ್ದು. ಚಿತ್ರದುರ್ಗದಾದ್ಯಂತ ಇರುವಂತ ಅಭಿಮಾನಿಗಳು ಅಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸಾವಿರಾರು ಜನರ ನಡುವೆ ಇನ್ನೊಂದು ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಹೋಗ್ತಾ ಇರುತ್ತೆ. ಆಂಬ್ಯುಲೆನ್ಸ್ಗೆ ಮಾನವೀಯತೆಯಿಂದ ದಾರಿಯನ್ನ ಬಿಟ್ಕೊಟ್ಟಿದ್ದಾರೆ ಅಭಿಮಾನಿಗಳು. ಈ ಸಂಭ್ರಮ ಅಂತ ಬಂದಾಗ, ಒಬ್ಬ ನಾಯಕ ಅಂತ ಬಂದಾಗ ಅಭಿಮಾನಿಗಳ ಪಾಲಿನ ರಾಜಾಹುಲಿ BSY ಅವರ ಸಂಭ್ರಮಾಚರಣೆ, ಒಂದು ಅಭಿಮಾನೋತ್ಸವ ಆರಂಭ ಆಗಿರುವಂಥದ್ದು. BSY ಅಭಿಮಾನೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ಹುಟ್ಟು ಹೋರಾಟಗಾರ ಅಂತ ಕರೀತಾರೆ ಅಭಿಮಾನಿಗಳು. ಅದೇ ಒಂದು ಹಾದಿಯನ್ನ ನೋಡ್ಕೊಂಡು ಬಂದಿದ್ದಾರೆ. BSY ನಡೆದು ಬಂದಂತ ಹಾದಿಯನ್ನ ಎಷ್ಟರ ಮಟ್ಟಿಗೆ ಅವರು ಹೋರಾಟ ಅಂತ ಬಂದಾಗ ದಿಟ್ಟ ಹೆಜ್ಜೆಯನ್ನ ಇಟ್ಟು ನಿಲ್ತಾ ಇದ್ರು. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವರು ಕೊಟ್ಟಂತ ಭರವಸೆಗಳನ್ನ ಸಂಪೂರ್ಣವಾಗಿ ರೈತರಿಗಾಗಿರ್ಬೋದು, ಇನ್ನು ಸ್ಕೂಲ್ಗೆ ಹೋಗುವಂತ, ಸರ್ಕಾರಿ ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗೆ ಸೈಕಲ್ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕಾಗಿ ಅವ್ರು ಪಟ್ಟಂತ ಶ್ರಮ ಆಗಿರ್ಬೋದು, ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಂತಹ ರೀತಿ ಆಗಿರ್ಬೋದು, ಅಥವಾ ಎಷ್ಟೇ ಪಿತೂರಿಗಳ ಅವ್ರ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಪ್ರಯತ್ನಗಳು ನಡೆದಾಗ್ಲೂ ಕೂಡ ಅವರು ದಿಟ್ಟ ಹೆಜ್ಜೆಯನ್ನ ಇಟ್ಟು ನಿಂತಿದ್ದಾಗಿರ್ಬೋದು. ಪ್ರತಿಯೊಂದು ಹಂತದಲ್ಲಿ ಅಭಿಮಾನಿಗಳು ಅವರನ್ನ ನೋಡ್ಕೊಂಡು ಬಂದಿದ್ದಾರೆ. ಅಭಿಮಾನಿಗಳ ಪಾಲಿನ ರಾಜಾಹುಲಿ BSY ರಾಜಕೀಯ ಹಾದಿಯೇ ಒಂದು ರೀತಿಯಾಗಿ ರೋಚಕ ಅಂತ ಹೇಳ್ಬೋದು. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಇವರು. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದಂತ ಶ್ರೇಯಸ್ಸು BSYದು. ಶಿಕಾರಿಪುರ ಟೌನ್ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡ್ತಾರೆ. 1983ರಲ್ಲಿ ಮೊದಲನೇ ಬಾರಿಗೆ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಇವರು ಆಯ್ಕೆ ಆಗ್ತಾರೆ. ಇನ್ನು ರೈತರ ಪರ ಹೋರಾಟಗಳ ಮೂಲಕ ಜನಪ್ರಿಯರಾಗಿರುವಂತದ್ದು BSY. ದೇಶದ ಇತಿಹಾಸದಲ್ಲೇ ಮೊದಲನೇ ಸಲ ರೈತ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ BSY. 4 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ BSY. ಅಭಿಮಾನಿಗಳ ರಾಜಾ ಹುಲಿ, ಹುಟ್ಟು ಹೋರಾಟಗಾರ, ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. BSY ರಾಜಕೀಯ ಹಾದಿ ಏನಿದೆ ಪ್ರತಿಯೊಂದನ್ನು ನೋಡ್ಕೊಂಡು ಬಂದಿದ್ದಾರೆ. ಪ್ರಭಾವಿ ನಾಯಕ ಇವರು. ಲಿಂಗಾಯತ ಸಮುದಾಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದಿದ್ದಂಥದ್ದು ದಕ್ಷಿಣ ಭಾರತದಲ್ಲಿ ಅದರ ಶ್ರೇಯಸ್ಸು ತಲುಪುತ್ತೆ ಅಂದ್ರೆ ಅದು ಇವರಿಗೆ, BS ಯಡಿಯೂರಪ್ಪನವರಿಗೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 45 ದಿನಗಳ ಕಾಲ ಜೈಲು ವಾಸವನ್ನ ಕೂಡ ಅನುಭವಿಸ್ತಾರೆ. 1983ರಲ್ಲಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ರೈತರ ಪರ ಹೋರಾಟಗಳನ್ನ ಮಾಡಿಕೊಂಡು ಅದರಿಂದ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಂಥದ್ದು. ಮೊದಲನೇ ಸಲ ರೈತ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ಇವ್ರದ್ದು. 1988ರಲ್ಲಿ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ.